ಅವಶ್ಯಕತೆ ಇದೆ ಸಿಟಿ ಇಲ್ಲ ಅಂತಲ್ಲ. ಬಟ್ ನಾವು 15-20 ಕಿಲೋಮೀಟರ್ 25 ಕಿಲೋಮೀಟರ್ ಆ ಕಡೆ ಹೋದ್ರೆ ಯಾರು ಮಾಡೋದೇ ಇಲ್ಲ. ಯಾಕಂದ್ರೆ ಮೇಡಮ್ ಅವ್ರು ಹೇಳ್ತಿದ್ರೆ SD ಕೋಟೆ ಅಂತ ತಕ್ಷಣ ನನಗೆ ಮಾಡಕ್ ಖುಷಿ ಆಯ್ತು. ಈ ತರ ಚಟುವಟಿಕೆಗಳು ತುಂಬಾ ಮುಖ್ಯ. ಅದ್ರ ಜೊತೆಗೆ ನಿಮ್ಮ ಕ್ಲಬ್ನ ವತಿಯಿಂದ ಏನು ನಿಮ್ಮ ಕಚಾಂತಿಯವರದು ಏನೇನು ಫೀಸ್ಗಳನ್ನ ಎಷ್ಟು ಕಟ್ಟಿದ್ದಾರೆ, ಎಷ್ಟು ನಿಮ್ಮ ಸದಸ್ಯರಿದ್ದಾರೆ, ಎಷ್ಟು ಸದಸ್ಯರಿಂದ ನಿಮ್ಗೆ ಹಣ ಬಂದಿದೆ, ಸೊ ಯಾವ ರೀತಿ ಅದು ಖರ್ಚು ವೆಚ್ಚಗಳನ್ನ ನೀವು ಮಾಡಿದ್ದೀರಾ. ಈಗ ಅವೆಲ್ಲ ಏನಂದ್ರೆ ಫಾರ್ಮಾಲಿಟೀಸ್, ಅಂದ್ರೆ ಒಂದು ಸ್ಕೂಲಲ್ಲಿ ಫಾರ್ಮಾಲಿಟೀಸ್ ಇರುತ್ತೆ, ಸಬ್ಜೆಕ್ಟ್ಗಳಿರುತ್ತೆ, ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸ್ಟಡಿ ಇದ್ದಂಗೆ ಒಂದು ಕ್ಲಬ್ ಅಂದ್ರೆ ಅದಕ್ಕೆ ಒಂದು ಏನೋ ಒಂದು ಶಕ್ತಿ. ಯಾಕಂದ್ರೆ ಅದ್ರ ಮುಖಾಂತರ ನಾವು ಏನೋ ಮಾಡ್ತಾ ಇದ್ರೆ ನಮಗೆ ನಾವು ಮಾಡ್ತಾನೆ ಇದೀವಿ, ಮತ್ತೆ ಅದನ್ನ ಒಂದ್ ಕಡೆ ರೆಕಾರ್ಡ್ ಮಾಡಿದೀವಿ ಅಂತ. ಸದಸ್ಯರು 8 ಜನ ಇದ್ದಾರೆ, ಅದ್ರಲ್ಲಿ ಆರೋಗ್ಯವಾದ ಸದಸ್ಯರು 8 ಜನ. ಸೊ ಸ್ವಲ್ಪ ಅನಾರೋಗ್ಯಕರ ಲೇಜಿನೆಸ್ ಇರ್ತಲ್ಲ ಅವ್ರಿಗೆ. ಸೊ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ಪರಿವರ್ತನೆ ಮಾಡ್ಬೇಕು. ಯಾಕಂದ್ರೆ ಅವರು ಲೇಜಿನೆಸ್ ಅಂದ್ರೆ ಅವ್ರನ್ನ ಯಾರನ್ನ ಹ್ಯಾಂಡಲ್ ಮಾಡಲ್ಲ ಸರಿಯಾಗಿ. ಈಗ ನಾನು ಇದೀನಿ ಅಂದ್ರೆ ನನ್ನ ಜೊತೆ 4 ಜನ ಇರ್ತಾರೆ, 4 ಜನದಲ್ಲಿ ಒಬ್ರು ಹುಷಾರಾಗಿರ್ತಾರೆ, ಇನ್ನಿಬ್ರು ಡಮ್ಮಿ ಆಗಿರ್ತಾರೆ. ಬಟ್ ಅವ್ರನ್ನೂ ಸಹ ನಾವು ಪರಿವರ್ತನೆ ಮಾಡಿ ನಮ್ಮ ಜೊತೆ ಇಟ್ಕೊಂಡ್ರೆ ಸಂಸ್ಥೆಯಲ್ಲಿ ಒಂದು ಬಲ ಬರುತ್ತೆ. ಆಮೇಲೆ ಅದಕ್ಕೆ ಜನ ಕರ್ಕೊಂಡ್ಬರ್ತಾರೆ ಅವರು. ಈಗ ನಿಮ್ಗೆ ಯಾಕೆ ಕರ್ಕೊಂಡ್ಬರ್ತಾರೆ ಅಂದ್ರೆ ನಮ್ಮ ಸ್ನೇಹಿತರೇ. ಈಗ ನಮ್ಮ ಬಗ್ಗೆ ಒಳ್ಳೆ ಯಾರು ಮಾತಾಡ್ತಾರೆ, ನಮ್ಮ ಸ್ನೇಹಿತರು ಮಾತಾಡಬೇಕು. ಆಮೇಲೆ ನಮ್ಗೆ ಯಾರು ಧೈರ್ಯ ತುಂಬ್ತಾರೆ, ನಮ್ಮ ಸ್ನೇಹಿತರೇ. ಬಟ್ ನಾವು ಅಸೋಸಿಯೇಷನ್ ಆಫ್ ಕಾಲೇಜ್ ಮಾಡ್ಕೊಂಡಿದ್ವಿ. ಯಾಕೆ ಮಾಡ್ಕೊಂಡಿದ್ವಿ ಅಂದ್ರೆ ಸ್ನೇಹಿತರು ಬೇಕು ನಮ್ಗೆ. ಏನಕ್ಕೆ ಸ್ನೇಹಿತರು ಬೇಕು? ಎಲ್ಲದಕ್ಕೂ ಬೇಕು ಸ್ನೇಹಿತರು. ಸೊ ಹಂಗಾಗಿ ನಾಲ್ವಡಿ ಎರಡು ಕ್ಲಬ್ ಸೇರಿ ಮಾಡುವಾಗ ನಮ್ಮ ಜಯಮೋಹನ್ ಮಾತಾಡ್ತಾರೆ, ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಚಟುವಟಿಕೆಗಳಿಲ್ಲ, ಆಗತ್ತೆ ಸಾಧ್ಯ. ಅದು ಹೇಗೆ ಸಾಧ್ಯ ಅಂತೀರಾ? ಹೆಚ್ಚು ಕಮ್ಮಿ ನಾಲ್ವಡಿಯವರು ಮಾಡ್ತಾ ಇರೋದು, ಮಹನೀಯರು ಎಲ್ಲರ ಜಯಂತಿಗಳು ಮಾಡ್ತಾ ಇದ್ದಾರೆ. ಅದು ನಮ್ಗೆ ಒಂದು ಶ್ರದ್ಧೆ ಕೊಡುತ್ತೆ. ನಮ್ಮ ತಂದೆ ತಾಯಿಗೆ ನಮ್ಮ ಹಿರಿಯರನ್ನ ನಾವು ಹೆಂಗ್ ಗೌರವಿಸ್ತಾ ಇದೀವಿ ಅದೇ ತರ ಇದು ಅಂತೇನೆ ಹಲವಾರು ಜಯಂತಿಗಳು ಮಾಡ್ಕೊಂಡು ಬಂದಿದ್ದಾರೆ. ಆಗಸ್ಟ್ 15 ಆಚರಣೆ ಮಾಡಿದ್ದಾರೆ, ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. ಸೊ ಇವೆಲ್ಲ ಏನಾಗತ್ತಂದ್ರೆ ಮಾಡ್ಬೇಕು ಅನ್ನೋದಕ್ಕೆ ಒಂದು ಬಳಗ ಬೇಕು, ಅದಕ್ಕೆ ಬಲ ಬೇಕು. ಆಮೇಲೆ ಅದು ನಮ್ಮ ಭವಿಷ್ಯಕ್ಕೆ ಒಂದ್ ದಿವಸ ನಮ್ಮನ್ನ ಏನೋ ಒಂದು ಹಿಂದಕ್ಕೆ ಹೋದ್ರೆ ನೋಡಿದ್ರೆ ನಾವೆಲ್ಲ ಮಾಡ್ತಾ ಇವೆಲ್ಲ. ಈಗ ನಾವು ಓದಿರ್ತೀವಿ, ಗ್ರಾಜುಯೇಷನ್ ಮುಗಿದಿರ್ತೀವಿ, ನಾವು ಮುಗಿಸಿದ್ವಾ ಅಲ್ಲ, ಗ್ರಾಜುಯೇಷನ್ ಮುಗಿದು ನಾವು ಅಂತ ನಮ್ಗೆ ಒಂದು ಈ ಏಜ್ ಅಲ್ಲಿ ಅರ್ಥ ಆಗುತ್ತೆ. ನಮ್ಮ ಮಕ್ಕಳು ಕಷ್ಟ ಬಿಡುವಾಗ ನಾನು ಇಷ್ಟೊಂದು ಕಷ್ಟ ಆಯ್ತಲ್ಲ ಓದುವಾಗ, ಕಷ್ಟ ಬಿದ್ದಾನೆ ಪಾಸ್ ಆಗಿ ಈ ದಾರಿಗೆ ಬೇಕಾದ್ರೆ ನಾವು ಸಿಪಾಯಿ ನಮ್ಮ ಗೊತ್ತ ನೋಡಿ, ಎಲ್ಲಿಗೆ ಪಯಣ ಯಾವುದು ಅಂತಾರೆ ಅಂತ ಪಯಣ ಸ್ಟಾರ್ಟ್ ಮಾಡಬೇಕು. ದಾರಿ ಬೇಕಾದಷ್ಟಿದೆ, ಸಿಗತ್ತೆ. ಹಂಗಾಗಿ ನಮ್ಮ ವೇದಿಕೆ ನಮ್ಮ ಏನು ಬ್ರದರು ಮತ್ತೆ ನಮ್ಮ 2ನೇ ರಾಜ್ಯಪಾಲ, 1ನೇ ರಾಜ್ಯಪಾಲ ಸಂತೋಷ್ ಅವರಿದ್ದಾರೆ, ಮಹಾಬಲೇಶ್ವರ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಗಣಂತಿ ಕೃಷ್ಣೋಜಿರಾವ್ ಇದ್ದಾರೆ, ಬೆಟ್ಟಗೌಡರು ಇದ್ದಾರೆ. ಸೊ ನಮ್ಮ JP PhD ನಮ್ಮ ರೀಜನಲ್ ಚೇರ್ಪರ್ಸನ್ ರವೀಶ್ ಅವರಿದ್ದಾರೆ, ಶ್ರೀಶೈಲ್ ಅವರಿದ್ದಾರೆ. ಬಟ್ ಇವರೆಲ್ಲ ನೋಡಿ ಇಷ್ಟೆಲ್ಲ ಏನಂದ್ರೆ ಇದೆಲ್ಲ ಸ್ನೇಹಿತರ ಸಂಪಾದನೆ ಮಾಡೋದು ಹಿಂಗೆ. ಈಗ ನಾನೆಲ್ಲೋ ಇದ್ದೆ, ಇವರೆಲ್ಲ ಇದ್ರು, ನಾವು ಯಾರೆಲ್ಲೋ ಇದ್ವಿ, ಬಟ್ ಇವತ್ತೆಲ್ಲ ಇದ್ವಿ. ಸೊ ನೀವು ಅಷ್ಟೇ ಒಂದೇನು ಇವೆಲ್ಲ ಇಲ್ಲಿ ಬರ್ತೀರಾ. ಯಾಕೆಂದ್ರೆ ನಮ್ಮ ದೇವನಟ್ಟಿರಲ್ಲ, ಇಲ್ಲ ನಾನು ಮಾತಾಡೋದು ಹೇಗೆ ಅಂದ್ರೆ ಮಾತಾಡಿ ಸರ್. ಯಾಕಂದ್ರೆ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಒಂದೊಂದು ಏನಕ್ಕೆ ತಪ್ಪುಗಳು ಆಗತ್ತೆ. ಯಾವಾಗ ನಾವು ಮಾಡಕ್ ಪ್ರಾರಂಭ ಮಾಡಿದ್ರೆ, ನೀವು ಏನು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಂತ ಎಷ್ಟು ಸಪ್ಪಬೇಕಾಗತ್ತೆ. ನಮ್ ನೋಡಿ ವೈದ್ಯ ಜನರಂತೂ ಮಲಯನ್ಸಲ್ಲಿ ಏನ್ ಮನೋರಂಜನೆ ಕೊಡ್ತಾರೆ ಅಂದ್ರೆ ಅವ್ರ ಮನೋರಂಜನೆ ಜನ ಆಸ್ಪಡಿತಾ ಇರ್ತಾರಂದ್ರೆ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಏನೋ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಅಮೂಲ್ಯವಾದ ಸಮಯನ ನಿಮ್ಮನ್ನ ರಂಜಿಸಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಸಾಹಿತ್ಯ ಪರಿಸರ ಎಷ್ಟೋ ಸಾಧನೆಗಳು ಮಾಡಿದ್ರು. ಮತ್ತೆ ಈಗ ಆಕ್ಚುಲಿ ರಾಜ್ಯ ಮಟ್ಟದಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಸೊ ಇವೆಲ್ಲ ಇಂಥವ್ರ ನಮ್ಮ ಜೊತೆ ಇದ್ದಾರೆ ಅಂದ್ರೆ ಒಬ್ಬೊಬ್ಬರೇ ನಿಮ್ಗೆ ಪರಿಚಯ. ನಿಮ್ಮ ಪರಿಚಯ ಅಂತ ಪುಸ್ತಕದ ಪೇಜ್ PT ಹೋದ್ರು, ಪುಟ ತಿರುಗಿಸಿ ನೋಡುವಂತ. ಪುಟ ತಿರುಗಿಸಿ ನೋಡ್ಬೇಕಂದ್ರೆ ನಾವು ಅದ್ರ ಜೊತೆಗೆ ಸೇರ್ಕೊಳ್ತಾ ಹೋಗ್ಬೇಕು. ಅವಸರ ತಮ್ಮ ಹೆಚ್ಚಿನ ಒಂದೊಂದು ಕ್ಲಬ್ಗೆ ಈ ಪ್ರತಿಯೊಂದು ಕ್ಲಬ್ ಅಲ್ಲೂ ಈ ಸರಿ ಇಂಟರ್ನ್ಯಾಷನಲ್ ಅಲ್ಲಿ ಒಂದು ಸಣ್ಣ ಪ್ರಶಂಸಾ ಪತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದೇನಂದ್ರೆ ಒಂದು ಕ್ಲಬ್ಗೆ 3 ಜನ ಫ್ರೆಶರ್ ಅನ್ನು ಹಾಕಬೇಕು ಅಂತ. ಪ್ರತಿ ವರ್ಷನೂ 3 ಜನ ಕಂಪಲ್ಸರಿ. ಏನಕ್ಕೆ ಅಂದ್ರೆ ಪ್ರತಿ ವರ್ಷನೂ ಒಂದು ಕರೆಕ್ಟ್ ಆಗಿ ನಾವು ಇಂಟರ್ನ್ಯಾಷನಲ್ ಅಲ್ಲಿ ನಮಗೂ ಬಲ ಇದೆ, ನಮ್ಮಲ್ಲೂ ಭವಿಷ್ಯಕ್ಕೆ ಬೇಕಾಗಿರುವಂತ ಸಹಾಯ ಮಾಡುವಂತ ಚೈತನ್ಯ ಅಂತಿದೆ. ಯಾಕಂದ್ರೆಲ್ಲ ಒಳ್ಳೆ ಕೆಲಸಕ್ಕೆ ಮಾಡ್ತಾರೆ. ನಮ್ಗೆ ಮುಂದಿನ ದಿನಗಳಲ್ಲಿ ಏನಂತಲ್ಲ ದೊಡ್ಡ ಮಟ್ಟದ ಬೀಜ ಇರಲ್ಲ, 10 ರೂಪಾಯಿ ಬೀಜ ಇರಲ್ಲ, ಏನೋ 2 ರೂಪಾಯಿ 3 ರೂಪಾಯಿ ಬೀಜ ಇರುತ್ತೆ. ಸೊ ಆ ಮಟ್ಟಕ್ಕೆ ಬರ್ಬೇಕಾದ್ರೆ LMF
ಈ ಸರಿ ಆಕ್ಚುಲಿ ಇನ್ನೊಂದು ತಿಂಗಳಲ್ಲಿ ಆಲ್ಮೋಸ್ಟ್ ಮಾಡಿದ್ರೆ 14-15 ಟಾರ್ಗೆಟ್ ಮುಗಿಸ್ಬೇಕಂತೆ. ಹಾಗಾಗಿ ನಿಮ್ ಕ್ಲಬ್ ಅಲ್ಲಿ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಇದ್ದೀರಂತ. ಎಷ್ಟು ಜನ ಇದ್ದೀರಂತ ಲೆಕ್ಕ ಹಾಕೊಂಡ್ರೆ ಒಬ್ಬರು ಇಬ್ರು ಇದ್ರೆ ನೀವು ಆಗಸ್ಟ್ 3 ಮೇಲೆ ಹೋಗಿ. 3 ಕೆಳಗಡೆ ಇತ್ತು ಅಂದ್ರೆ ಗೊತ್ತಾ, ಜೋಬ್ ನಂದು ದುಡ್ಡು ನನ್ನ ಜೋಬಲ್ಲಿ ಇರಲಿ ಅಂತ ಇದ್ದಾಗಿರುತ್ತೆ. ಬೇಡ, ನೀವು ಹೊರಗಡೆ ಬಿಡಿ, ಆಮೇಲೆ ನೋಡಿ ಬೇರೆ ಬೇರೆ ಥರದಲ್ಲಿ ನಿಮಗೆ ಸಹಾಯ ಆಗುತ್ತೆ, ಸಾಮರ್ಥ್ಯ ಹೆಚ್ಚುತ್ತೆ, ಆಮೇಲೆ ನಿಮಗೂ ಸಮಾಧಾನ ಕೊಡುತ್ತೆ, ಆಮೇಲೆ ಬೇರೆ ಕ್ಲಬ್ಗಳು ಮಾದರಿ ಆಗ್ತೀರಾ. ಸೊ ಹಂಗಾಗಿ ಈಗ ನಮ್ಗೆ ಏನಾಗುತ್ತೆ ಫೀಸ್ ಸ್ಟ್ರಕ್ಚರ್, ಈಗ ನಮ್ಮಿದ್ರದ್ದು ಬೇರೆ ವಿಷಯ ಯಾಕೆ ನಾವು ಆಮೇಲೆ ಯಾರು ನೋಡ್ಬೋದು. ಮೊದಲು ಏನಂದ್ರೆ ಮೆಂಬರ್ಗಳ ಹತ್ರ ಫೀಸ್ ಕಟ್ಟಿಸ್ಬೋದು ಪ್ರಾರಂಭ ಮಾಡಬೇಕು. ಈಗ ರವಿನಂತರ ಮಕ್ಕಳನ್ನ ಓದಾದ್ಮೇಲೆ ಅವ್ರು ಸೋಂಬೇರಿ ಮಾಡಬಾರ್ದು, ಏನೋ ಒಂದು ಕೆಲಸ ಮಾಡೋದು. ₹1 ಬರಲಿ, ನಮ್ಗೆ ₹100, ₹1000 ಬೇಡ, ₹1 ಬರಲಿ, ಏನೋ ಮಾಡೋದಲ್ಲ. ಆ ಥರ ಪ್ರತಿಯೊಬ್ಬರು ನೀವು ಮೆಂಬರ್ಗಳ ಹತ್ರ ನೀವು ದುಡ್ಡು ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ಆ ಸಂಸ್ಥೆಗೆ ಏನು ಇಂಟರ್ನ್ಯಾಷನಲ್ ಏನು ಕಟ್ಟಬೇಕು, ನಮ್ಗೆ ನಿಜ ಹೇಳ್ಬೇಕಂದ್ರೆ ನಾವು ಇವತ್ತು ದಿವಸ ದೇವಸ್ಥಾನಕ್ಕೆ ಹೋದ್ರೆ ಏನು ₹1 ಆಗ್ತೀವಲ್ಲ, ಆ ₹1 ಫೀಸ್ ಅಷ್ಟೇ ನಮ್ಮ ಸಂಸ್ಥೆಗೆ. ಯಾಕಂದ್ರೆ ದಿವಸ ₹100 ಇದೆ, ಬೇರೆ ಕಡೆ ಎಲ್ಲ ₹100 ಕಂಪಲ್ಸರಿ ಕೊಡಬೇಕು, ಇಲ್ಲಿ ₹1 ಕೊಡಬೇಕು. ಸೊ ಈಸಿ ಕೆಲಸ. ಯಾಕೆಂದ್ರೆ ₹1 ನಾವು ಹಾಕಿಸ್ಕೊಂಡ್ರೆ ಫಾರ್ಮಲ್ ಆಗಿ ಅದಕ್ಕೊಂದು ಫಾರ್ಮಾಲಿಟೀಸ್ ಇದೆ. ಈ ಮಿಕ್ಕಿದ್ದು ₹99 ನಿಮ್ಮ ಖರ್ಚುಗಳಿಗೆ ಮಾಡಿ, ನಿಮ್ಮ ಕ್ಲಬ್ಗಳಲ್ಲಿ ಒಳ್ಳೆ ಸೇವೆಗಳು ಮಾಡಿ, ಆಮೇಲೆ ನೀವು ಖುಷಿಯಾಗಿ, ಯಾಕಂದ್ರೆ ನೀವು ಸೇವೆಗಳು ಮಾಡಿ ಅಂತ ಹೇಳಿದ್ರೆ ನೀವು ಖುಷಿ, ಯಾಕಂದ್ರೆ ನೀವೇನೋ ಮಾಡಿದೆ ಅಂತ ನಿಮಗೆ ಆ ಪ್ರೌಡ್ನೆಸ್ ಇರಬೇಕು. ಸೊ ನಾನು ಏನೋ ಮಾಡಿದೆ, ನಾವೇನೋ ಮಾಡ್ತಾ ಇದ್ದೀವಿ, ನಮ್ಮ ಕ್ಲಬ್ ಮಾಡ್ತಾ ಇದೆ. ಸೊ ನಾಲ್ವಡಿ ಅಧ್ಯಕ್ಷ ನಮ್ಮ ಬೆಡಗೌಡರು ಆ ಒಂದು ಕ್ಲಬ್ ಅಲ್ಲಿ ನಾವೆಲ್ಲ ಇವತ್ತು ದಿವಸ ಅಳಗಾಗ್ತಾ ಇದ್ದೀವಿ. ಯಾಕಂದ್ರೆ ಅವ್ರ ಕ್ಲಬ್ ಅಲ್ಲಿ ಯಾವತ್ತೂ ಅವರನ್ನೇ ದೊಡ್ಡವರಾಗಕ್ಕಾಗಲ್ಲ, ಯಾಕಂದ್ರೆ ಇನ್ನೊಬ್ಬರು ದೊಡ್ಡವರು ಬರಬೇಕು. ಈಗ ನಮ್ಮಲ್ಲಿ ನಮ್ಮ ತಂದೆ ತಾಯಿ ದೊಡ್ಡವರಾಗಿದ್ದು, ಈಗ ನಾನು ದೊಡ್ಡವರಲ್ಲ, ಈಗ ನನ್ನ ಮಕ್ಕಳು ದೊಡ್ಡವರಾಗ್ತಾರೆ, ಆಮೇಲೆ ಅವ್ರ ಮಕ್ಕಳು ದೊಡ್ಡವರಾಗ್ತಾರೆ. ಸೊ ನೀವೆಲ್ಲ ಏನಾಗುತ್ತೆ, ಒಬ್ಬೊಬ್ಬರನ್ನ ಲೀಡರ್ಸ್ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ನಮ್ಗೆ ಲೀಡರ್ಸ್ ಯಾಕಬೇಕು ಅಂದ್ರೆ ಸಮಾಜದಲ್ಲಿ ಏನಾದ್ರು ಸಣ್ಣ ಕೆಲಸ ಮಾಡಕ್ಕಾದ್ರೆ ನಮಗೆ ಸ್ನೇಹಿತರು ಬೇಕು. ಯಾಕಂದ್ರೆ ಸ್ನೇಹಿತರಿಲ್ಲ ಅಂದ್ರೆ ಗೊತ್ತಾ, ಈ ಜೀವನ ಶೂನ್ಯ ಆಗ್ಬಿಡ್ತದೆ. ಏನಪ್ಪ ನಿಮ್ ಜೀವನ ಅಂದ್ರೆ ಶೂನ್ಯ, ಏನಿಲ್ಲ ಅಂತ. ಏನಿಲ್ಲ, ಎಲ್ಲ ಇದೆ. ನಾವು ಪ್ರಯತ್ನ ಮಾಡಬೇಕು, ನಾವು ಮುಂದಕ್ಕೆ ಹೋಗ್ಬೇಕು. ಸೊ ಅಂತ ಹೇಳ್ತಾ ಮತ್ತೆ ನಮ್ಮ ಇದರಲ್ಲಿ ವೇದಿಕೆಯಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು, ಕ್ರಿಸ್ಮಸ್ ಶುಭಾಶಯಗಳು ಕೋರ್ತಾ, ಜೊತೆಗೆ ಅವ್ರ ಕ್ಲಬ್ನ ಕೆಲಸ ಕಾರ್ಯಗಳು ದೇವರ ದಯೆಯಿಂದ, ಅವ್ರ ತಂದೆ ತಾಯಿ ಆಶೀರ್ವಾದದಿಂದ, ಆಮೇಲೆ ಗೆಳೆಯರ ಒಂದು ಹುಮ್ಮಸ್ಸಿಂದ ಚೆನ್ನಾಗಿ ನಡ್ಕೊಂಡ್ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಸೊ ನಡೀಲಿ ಅಂತ ದೇವರು ಪ್ರಾರ್ಥಿಸ್ತಾ, ಸೊ ಅವರಿಗೆ ಮತ್ತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಅಲೈನ್ಸ್.